ಇವತ್ತಿನ ಫ್ರೂಟು ಬಾಳೆಹಣ್ಣು, ಬನಾನ. 4 ಸೆಕ್ಸ್ ಬೆನಿಫಿಟ್ ಇದೆ ಬನಾನಾದಲ್ಲಿ. ಟ್ರಿಪ್ಟೋಫ್ಯಾನ್ ಅಂತ ಇರೋದ್ರಿಂದ ಸೆರೋಟಿನಿನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಸೆಕ್ಷುವಲ್ ಇಂಟ್ರೆಸ್ಟು ಡಿಸೈರು ಜಾಸ್ತಿ ಆಗತ್ತೆ. ಎರಡನೇದು ಮಿನರಲ್ಸು ಮತ್ತು ವಿಟಮಿನ್ಸು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ವಿಟಮಿನ್ ಎ, ಬಿ, ಸಿ ಇರೋದ್ರಿಂದ ಒಂದು ಮಸಲ್ಗೆ ಸ್ಟ್ರೆಂತ್ ಕೊಡುತ್ತೆ, ಒಂದು ಸೆಕ್ಷುವಲ್ ಪವರನ್ನು ಕೊಡುತ್ತೆ. ಮೂರನೇದು ಬ್ರೊಮೆಲಿನ್ ಅಂತ ಒಂದು ಕಾನ್ಸ್ಟಿಟ್ಯೂಯೆಂಟ್ ಇರೋದ್ರಿಂದ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ಗೂ ಸಹ ಹೆಲ್ಪ್ ಮಾಡುತ್ತೆ. ನಾಲ್ಕನೇದು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ, ಪೆನ್ನಿಸ್ಸು ಮತ್ತು ವೆಜೆನಾಗೆ ಎರೆಕ್ಷನ್ಗೂ ಹೆಲ್ಪ್ ಮಾಡುತ್ತೆ, ಜೊತೆಗೆ ವೆಜೆನ ಲೂಬ್ರಿಕೇಷನ್ಗೂ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿ ಬನಾನ ತೊಗೋಬೇಕು, ಪುಟ್ಟ ಬಾಳೆಹಣ್ಣ, ರಸ ಬಾಳೆಹಣ್ಣ, ಪಚ್ಚ ಬಾಳೆಹಣ್ಣ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ. ಎಲ್ಲ ಬಾಳೆಹಣ್ಣಲ್ಲೂ ಇದೇ ಕಾನ್ಸ್ಟಿಟ್ಯೂಯೆಂಟ್ ಆಲ್ಮೋಸ್ಟ್ ಇರೋದ್ರಿಂದ ಎಲ್ಲವೂ ಸೆಕ್ಸ್ ಬೆನಿಫಿಟ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಯಾವ ರೀತಿ ತೊಗೋಬೇಕು? ಈಗ ಸಣ್ಣ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಆ ಥರ ಇದ್ದರೆ ಒಂದು ದಿವಸಕ್ಕೆ 2 ತೊಗೊಳ್ಳೋವಂಥದ್ದು. ದೊಡ್ಡ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಆ ಥರ ಇದ್ದರೆ ದಿವಸಕ್ಕೆ 1 ತೊಗೊಳ್ಳೋದು. ಬಟ್ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಮಾತ್ರ ಒಂದು ಸೆಕ್ಷುವಲ್ ಮತ್ತು ರೀಪ್ರೊಡಕ್ಟಿವ್ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ.